ಸರ್, ಈಗ ಬಿಜೆಪಿ ಹೆಗಲ ಮೇಲೆ ಇಟ್ಟು ಒಳ ಮೀಸಲಾತಿ ವಿಚಾರಕ್ಕೆ ಶೂಟ್ ಮಾಡಿದ್ದಾರೆ ಅನ್ನೋಂಥ ಅಭಿಪ್ರಾಯ ಸರ್. ಈಗ 6 ಕೊಡದೇ ಇದ್ರೆ ಒಗ್ಗಟ್ಟೆ ಹೊಡಿತಾ ಇರಲಿಲ್ಲ ಅನ್ನೋಂಥ ಅಭಿಪ್ರಾಯವೂ ಕೂಡ. ದಲಿತರು ಯಾವಾಗಲೂ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಬಲವಾದ ನಂಬಿಕೆ ಇಟ್ಟಿರೋರು. ಅವರ ಶಕ್ತಿನೇ ಒಗ್ಗಟ್ಟು. ತಾತ್ಕಾಲಿಕ ಕೆಲವರು ಆ ಥರ ಮಾಡಿದ್ರು ಅದನ್ನು ಅಷ್ಟು ಸುಲಭವಾಗಿ ಹೊಡೆದಾಡೋಕ್ಕೆ ಅಂಬೇಡ್ಕರ್ ವಾದ ಜೀವಂತವಾಗಿರೋ ತನಕ, ಸೂರ್ಯಚಂದ್ರ ಇರೋ ತನಕ ದಲಿತರು ಅಂಬೇಡ್ಕರ್ ಸಿದ್ಧಾಂತ ಇಟ್ಕೊಂಡು ಒಗ್ಗಟ್ಟಾಗಿ ಇರ್ತೀವಿ, ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ವೇದಿಕೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು, ಮಹದೇವಪುರ ಎಲ್ಲವನ್ನು ಮಾಡಬೇಕಾಗಿದೆ, ಈಗ ಅವ್ರು ಒಪ್ಕೊಳ್ಬೇಕಾಗಿದೆ ಅನ್ನೋಂಥದ್ದು. ಮುನಿಯಪ್ಪರು ಕೂಡ ನೀವು ಕೂಡ ಕೇಳಿಸ್ಕೊಂಡ್ರಿ. ಒಂದು ತೀರ್ಮಾನ ಕ್ಯಾಬಿನೆಟ್ ಇದು, ಇಲಾಖೆದಲ್ಲ, ಒಬ್ಬಂದಲ್ಲ. ಪಕ್ಷದ ನಿಲುವು, ಕ್ಯಾಬಿನೆಟ್ ನಿಲುವು ಅಂತಿಮ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧ. ಸಮುದಾಯವಾಗಿ ನಾಗಮೋಹನ್ ದಾಸ್ ಅವರ ವರದಿ ತಿರಸ್ಕಾರ ಮಾಡಬೇಕು ಅನ್ನೋಂಥದ್ದಿದೆ ಸರ್. ತಾವು ಕೂಡ ತಮ್ಮ ಅಭಿಪ್ರಾಯವನ್ನ ಏನು ಮಂಡಿಸ್ತೀರಾ ಸರ್? ಯಾಕಂದ್ರೆ ನಿಮ್ಗೆ ಹೇಳಲ್ಲ ನಾನು, ಸಮುದಾಯ ಕೇಳಿ ಸರ್. ಸಮುದಾಯ ಕೂಡ ಕೇಳ್ರಿ ಬಲಗೈ ಸಮುದಾಯ ಕ್ಯಾಬಿನೆಟ್ ತೀರ್ಮಾನ ಆಗೋದು, ಕ್ಯಾಬಿನೆಟ್ ತೀರ್ಮಾನ ಆಗೋದು, ಕ್ಯಾಬಿನೆಟ್ ಎಲ್ಲರ ಭಾವನೆಗಳನ್ನು ಗಮನದಲ್ಲಿಟ್ಟು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತಾರೆ. ದಲಿತರನ್ನ ಹೊಡೆಯುವಂತ ಹುನ್ನಾರ ಆಗ್ತಿದೆ ಆಗಿದೆ ಸರ್. ಈಗ ಬಿಜೆಪಿ ಹೆಗಲ ಮೇಲೆ ಇಟ್ಟು ಒಳ ಮೀಸಲಾತಿ ವಿಚಾರಕ್ಕೆ ಶೂಟ್ ಮಾಡಿದ್ದಾರೆ ಅನ್ನೋಂಥ ಅಭಿಪ್ರಾಯ ಸರ್. ಈಗ 6 ಕೊಡದೇ ಇದ್ರೆ ಒಗ್ಗಟ್ಟೆ ಹೊಡಿತಾ ಇರಲಿಲ್ಲ ಅನ್ನೋಂಥ ಅಭಿಪ್ರಾಯವೂ ಕೂಡ. ದಲಿತರು ಯಾವಾಗಲೂ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಬಲವಾದ ನಂಬಿಕೆ ಇಟ್ಟಿರೋರು. ಅವರ ಶಕ್ತಿನೇ ಒಗ್ಗಟ್ಟು. ತಾತ್ಕಾಲಿಕ ಕೆಲವರು ಆ ಥರ ಮಾಡಿದ್ರು ಅದನ್ನು ಅಷ್ಟು ಸುಲಭವಾಗಿ ಹೊಡೆದಾಡೋಕ್ಕೆ ಅಂಬೇಡ್ಕರ್ ವಾದ ಜೀವಂತವಾಗಿರೋ ತನಕ, ಸೂರ್ಯಚಂದ್ರ ಇರೋ ತನಕ ದಲಿತರು ಅಂಬೇಡ್ಕರ್ ಸಿದ್ಧಾಂತ ಇಟ್ಕೊಂಡು ಒಗ್ಗಟ್ಟಾಗಿ ಇರ್ತೀವಿ, ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ವೇದಿಕೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು, ಮಹದೇವಪುರ ಎಲ್ಲವನ್ನು ಮಾಡಬೇಕಾಗಿದೆ, ಈಗ ಅವ್ರು ಒಪ್ಕೊಳ್ಬೇಕಾಗಿದೆ ಅನ್ನೋಂಥದ್ದು. ಮುನಿಯಪ್ಪರು ಕೂಡ ನೀವು ಕೂಡ ಕೇಳಿಸ್ಕೊಂಡ್ರಿ. ಒಂದು ತೀರ್ಮಾನ ಕ್ಯಾಬಿನೆಟ್ ಇದು, ಇಲಾಖೆದಲ್ಲ, ಒಬ್ಬಂದಲ್ಲ. ಪಕ್ಷದ ನಿಲುವು, ಕ್ಯಾಬಿನೆಟ್ ನಿಲುವು ಅಂತಿಮ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧ. ಸಮುದಾಯವಾಗಿ ನಾಗಮೋಹನ್ ದಾಸ್ ಅವರ ವರದಿ ತಿರಸ್ಕಾರ ಮಾಡಬೇಕು ಅನ್ನೋಂಥದ್ದಿದೆ ಸರ್. ತಾವು ಕೂಡ ತಮ್ಮ ಅಭಿಪ್ರಾಯವನ್ನ ಏನು ಮಂಡಿಸ್ತೀರಾ ಸರ್? ಯಾಕಂದ್ರೆ ನಿಮ್ಗೆ ಹೇಳಲ್ಲ ನಾನು, ಸಮುದಾಯ ಕೇಳಿ ಸರ್. ಸಮುದಾಯ ಕೂಡ ಬಲಗೈ ಸಮುದಾಯ ಕ್ಯಾಬಿನೆಟ್ ತೀರ್ಮಾನ ಆಗೋದು, ಕ್ಯಾಬಿನೆಟ್ ತೀರ್ಮಾನ ಆಗೋದು, ಕ್ಯಾಬಿನೆಟ್ ಎಲ್ಲರ ಭಾವನೆಗಳನ್ನು ಗಮನದಲ್ಲಿಟ್ಟು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತಾರೆ. ದಲಿತರನ್ನ ಹೊಡೆಯುವಂತ ಹುನ್ನಾರ ಆಗ್ತಿದೆ ಆಗಿದೆ